ಸ್ನೇಹಿತರೆ, ಇವತ್ತು ನಾವು ಅಮೆಝಾನ್ ಒಂದು ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ತುಂಬ ಈಸಿ ಮೆಥಡ್ ಇದೆ ಸ್ನೇಹಿತರೆ. ಯಾವುದೇ ಸಮಸ್ಯೆ ಇರಬಹುದು, ನಿಮ್ಮ ಒಂದು ಯಾವುದಾದ್ರೂ ಆರ್ಡರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ರಿಫಂಡ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಅಥವಾ ರೀಚಾರ್ಜ್ ಆರ್ ಬಿಲ್ ಪೇಮೆಂಟ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರಬಹುದು, ಯಾವುದೇ EMIಗೆ ಇನ್ನೂ ಯಾವುದೇ ಸಮಸ್ಯೆ ಬಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಮೆಝಾನ್ ಒಂದು ಕಸ್ಟಮರ್ ಸರ್ವಿಸ್ಗೆ ತುಂಬ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅಮೆಝಾನ್ನ ಒಂದು ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅಥವಾ ಕಾಲ್ ಮಾಡಬೇಕು ಅಂದರೆ ನಾವು ಮೊದಲು ಅಮೆಝಾನ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಅಮೆಝಾನ್ ಆ್ಯಪ್ನಲ್ಲಿಂದಲೇ ಕಾಲ್ ಮಾಡೋದಂಥ ಆಪ್ಷನ್ನ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಅಮೆಝಾನ್ ಆ್ಯಪ್ನ ನಾನು ಓಪನ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಮೆನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ. ಮೆನ್ಯೂ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕಸ್ಟಮರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಚಾಟ್ ವಿತ್ ಅಸ್ ಅಂತ ಇದೆ, ಇಲ್ಲಿ ಟಾಕ್ ವಿತ್ ಅಸ್ ಅಂತ ಇದೆ. ಇಲ್ಲಿ ನೀವು ಮಾತಾಡಬೇಕು ಅಂದರೆ ಟಾಕ್ ವಿತ್ ಅಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಾಕ್ ಟು ಅಸ್ ಮೇಲೆ ನೀವು ಹಾಗೆ ಮೆಸೇಜಲ್ಲಿ ಏನಾದರೂ ನೀವು ಪ್ರಾಬ್ಲಮ್ನ ಹೇಳಬೇಕು ಅಂದರೆ ಚಾಟ್ ವಿತ್ ಅಸ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಟಾಕ್ ಟು ಅಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಆರ್ಡರ್ಗೆ ಸಂಬಂಧಪಟ್ಟಂತೆ ನೀವು ಕಾಲ್ ಮಾಡ್ತಾ ಇದ್ರೆ ಆ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬಿಲ್ ಪೇಮೆಂಟ್ ಆರ್ಡರ್ ಕೂಡ ಇಲ್ಲೇ ಇರುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಆರ್ಡರ್ನ ಪ್ಲೇಸ್ ಮಾಡಿದರೆ ಅದು ಕೂಡ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆ ಒಂದು ಆರ್ಡರ್ಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು ಲಿಸ್ಟ್ ಇಲ್ಲಿ ಇರುತ್ತೆ. ನೀವು ಯಾವ ಸಮಸ್ಯೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ಚೆಕ್ ದ ಸ್ಟೇಟಸ್ ಆಫ್ ಮೈ ರೀಫಂಡು, ಇನ್ಕರೆಕ್ಟ್ ಕ್ಯಾಶ್ ಬ್ಯಾಕ್ ಬಂದಿಲ್ಲ ಅಂದರೆ ಇದು ಆರ್ಡರ್ ಡೆಲಿವರಿ ಆಗಿಲ್ಲ ಅಂದರೆ ಇದು, ಈ ರೀತಿ ನೋಡು, ಐ ಹ್ಯಾವ್ ಪ್ರಾಬ್ಲಮ್ ವಿತ್ ಮೈ ಆರ್ಡರ್. ಕೆಳಗಡೆ ಐ ಹ್ಯಾವ್ ಬೀನ್ ಚೇಂಜ್ಡ್ ಇನ್ಕರೆಕ್ಟ್ಲಿ ಇನ್ ಮೈ ಬಿಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳು ಇಲ್ಲಿ ಲಿಸ್ಟ್ ಇರುತ್ತೆ. ಅದರಲ್ಲಿ ಯಾವ ಸಮಸ್ಯೆ ನಿಮಗೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಅದರಲ್ಲಿ ಮತ್ತೆ 3 ಆಪ್ಷನ್ಸ್ ಇದೆ. ಆ ಸಮಸ್ಯೆಯಲ್ಲಿ ನಿಮಗೆ ಮತ್ತೆ ಏನೇನಾಗ್ತಾ ಇದೆ ಅಂತ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕಂಟಿನ್ಯೂ ಟು ಕಸ್ಟಮರ್ ಸರ್ವಿಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಹಿಂದಿ ಇಂಗ್ಲೀಷ್ ಅಂತ 2 ಲ್ಯಾಂಗ್ವೇಜ್ ಬರ್ತಾ ಇದೆ. ಇಲ್ಲಿ ಕನ್ನಡ ಬರ್ತಾ ಇಲ್ಲ ಸ್ನೇಹಿತರೆ, ಕೆಲವು ಬಾರಿ ಕನ್ನಡ ಬಂದರೂ ಬರ್ಬೋದು. ಇಲ್ಲಿ ಈಗ ಹಿಂದಿ ಇಂಗ್ಲೀಷ್ ಮಾತ್ರ ಅವೈಲೇಬಲ್ ಇದೆ, ಅದಕ್ಕಾಗಿ ನಾನು ಹಿಂದಿನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫೋನ್ ನಂಬರ್ನ ಇದೆ, ಫೋನ್ ನಂತರದಲ್ಲಿ ಕಾಲ್ ಮೀ ನೌ ಅಂತ ಕ್ಲಿಕ್ ಮಾಡ್ಕೋಬೇಕು. ಫೋನ್ ನಂಬರ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು ನೀವು. ನಾನು ಲಿಂಕ್ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮೀ ನೌ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ 10 ರಿಂದ 15 ಸೆಕೆಂಡ್ ಒಳಗಡೆ ನೋಡ್ಬೋದು ಫೋನ್ ಅನ್ನೋದು ಬರುತ್ತೆ. ಅವ್ರ ಕಡೆಯಿಂದನೇ ಫೋನ್ ಬರುತ್ತೆ, ನೀವು ರಿಸೀವ್ ಮಾಡಿಬಿಟ್ಟು ನೋಡ್ಬೋದು ಕಸ್ಟಮರ್ ಕೇರ್ ಅಂತ ತೋರಿಸ್ತಾ ಇದೆ. ನೀವು ಈಗ ನೇರವಾಗಿ ಕಾಲ್ನ ಪಿಕ್ ಮಾಡಿ ಆರಾಮಾಗಿ ನೀವು ನಿಮ್ಮ ಸಮಸ್ಯೆಯನ್ನು ಅವ್ರಿಗೆ ಹೇಳಿಬಿಟ್ಟು ನೀವು ಅದನ್ನು ಬಗೆಹರಿಸ್ಕೋಬಹುದು. ನೋಡ್ಬೋದು, ಈ ರೀತಿ ನಾನು ರಿಸೀವ್ ಮಾಡಿದ್ದೀನಿ. ಈ ರೀತಿ ನಾವು ಅಮೆಝಾನ್ನ ಕಸ್ಟಮರ್ ಸರ್ವಿಸ್ಗೆ ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಕಾಲ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.